ಈಗ ಹಗರಣದಲ್ಲೂ ಇವರು ಎತ್ತಿದ ಕೈ, ಹಗರಣದಲ್ಲೂ 2.5 ಕೋಟಿ ಅಬಕಾರಿ ಹಗರಣ ಆಯಿತು. ಮೂಡಾದಲ್ಲಿ 100 ಕೋಟಿ ಹಗರಣ ಆಗಿದೆ. ಅದೇ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಕೊಳ್ತಾರೆ. ಏನು ಯಾವುದು ಈ ವಾಲ್ಮೀಕಿ ಹಗರಣದಲ್ಲಿ 89 ಕೋಟಿ ಹಗರಣ ಆಗಿದೆ ಅಂತ ಫ್ಲೋರಲ್ಲೇ ಒಪ್ಕೊಳ್ತಾರೆ. ಮೂಡಾ ಹಗರಣದಲ್ಲಿ ಇವರು 14 ಸೈಟ್ ತೆಗೆದುಕೊಂಡಂತ ಸೈಟನ್ನು ವಾಪಸ್ ಕೊಡೋ ಪರಿಸ್ಥಿತಿ ಯಾಕೆ ಬಂತು? ಇವರು ತಪ್ಪು ಮಾಡಿದ್ದಾರೆ ಅಂತಲ್ವಾ? ಅಲ್ಲಿ ಖರ್ಗೆ ಅವರ ಕುಟುಂಬಕ್ಕೇನು ಸಿದ್ಧಾರ್ಥ ಟ್ರಸ್ಟ್ ಇರ್ತಕ್ಕಂಥ ಜಮೀನನ್ನು ವಾಪಸ್ ಯಾಕೆ ಕೊಡ್ತು? ಹಾಗಾದ್ರೆ ತಪ್ಪು ಮಾಡಿದ್ದಾರೆ ಅಂತೇಳಿ ಕೊಟ್ಟಿರೋದಲ್ವಾ? ನೀವು ಏನಕ್ಕೆ ಕೊಟ್ಟಿರಿ ಹಾಗಾದ್ರೆ? ಜನತೆಗೆ ಉತ್ತರಿಸಿ. ನಿಮ್ಮ ಮಾಧ್ಯಮ ಮುಖಾಂತರ ಇರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಇರ್ಬೋದು, ಉತ್ತರ ಕೊಡಿ. ನೀವು ಏನಕ್ಕೆ ವಾಪಸ್ ಕೊಟ್ರಿ? ಹಿಂದೆ ಹ್ಯೂಬ್ಲೆಟ್ ವಾಚನ್ನು ವಾಪಸ್ ಕೊಟ್ರಿ. ಹಿಂದೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಹ್ಯೂಬ್ಲೆಟ್ ವಾಚು ವಾಪಸ್ ಕೊಟ್ರಿ. ನೀವು ತಪ್ಪೇ ಮಾಡಿಲ್ಲ ಅಂತಂದ್ರೆ ವಾಪಸ್ ಕೊಡೋದೇ ಯಾಕೆ ಬೇಕಾಗಿತ್ತು? ನೀವು ಅಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ಹ್ಯೂಬ್ಲೆಟ್ ವಾಚಿನ ಸಂದರ್ಭದಲ್ಲಿರ್ಬೋದು, ಈ ಮೂಡಾ ಹಗರಣ ಆಗಿರ್ಬೋದು, SPTSP ಹಣ ನುಂಗಿರುವ 39,000 ಕೋಟಿಯನ್ನ ದಲಿತರಿಗೆ ಮೀಸಲಿಟ್ಟಂತಹ ಆ ದಲಿತರ ಶಾಪ ನಿಮಗೆ ತಟ್ಟುತ್ತೆ. DCM ಅವರಿಗಾಗ್ಲಿ ಇರ್ಬೋದು, ಪ್ರತಿಯೊಂದು ನೋಡಿ, ಕಂದಾಯ ಸಚಿವರು ಭೂಹಗರಣದಲ್ಲಿ ಸಿಲುಕು ಹಾಕೊಳ್ತಾರೆ. ಇಲ್ಲಿ ತಿಮ್ಮಾಪುರ, ಅಲ್ಲಿ ಹೆಬ್ಬಾಳ್ಕರ್ ಅವರು 5,000 ಕೋಟಿ ವ್ಯತ್ಯಾಸ ಬರುತ್ತೆ. 2 ತಿಂಗಳದ ಹಣವನ್ನೇ DBT ಮುಖಾಂತರ ಟ್ರಾನ್ಸ್ಫರ್ ಆಗಿರಲ್ಲ. ಅಂದ್ರೆ ನೀವು ಜನಪರವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀರೋ ಅಥವಾ ಜನರ ತೆರಿಗೆ ಹಣವನ್ನ ಲೂಟಿ ಮಾಡ್ಲಿಕ್ಕೋಸ್ಕರ ಕಾಂಗ್ರೆಸ್ ಬಂದಿರೋದು? ಇದು ಅರ್ಥ ಆಗ್ತಾ ಇಲ್ಲ. ಜನರಿಗೆ ಹೇಳ್ಬಿಡಿ, ನಾವು ಬಂದಿರೋದೇ ಲೂಟಿ ಮಾಡ್ಲಿಕ್ಕೋಸ್ಕರ, ನಮ್ಮನ್ನು ಲೂಟಿ ಮಾಡ್ಲಿಕ್ಕೋಸ್ಕರ ನೀವು ಆರಿಸಿ ತನ್ನಿ. ನೀವು ಧ್ವನಿ ಎತ್ತಂತಹ ಕಾರ್ಯಕರ್ತರ ಮೇಲೆ, ನಮ್ಮ BJP ಕಾರ್ಯಕರ್ತರುಗಳ ಮೇಲೆ ಕೇಸ್ ಹಾಕಿಸುವ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. JDS ಕಾರ್ಯಕರ್ತರ ಮಾಡಿದ್ದೀರಾ. ಅಂದ್ರೆ ನೀವು ಏನ್ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದೀರಾ? ಇವತ್ತಿನ ಲಾ ಅಂಡ್ ಆರ್ಡರ್ ಸಂಪೂರ್ಣ ಹದಗೆಟ್ಟಿದೆ. ATMಗಳಲ್ಲಿ ಹಣ ದರೋಡೆ ಆಗ್ತಾ ಇದೆ, ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ, ಸಾಕಷ್ಟು ಮಾಡ್ತಾ ಇದ್ದೀರಾ. ನೀವು ಪಂಚಭಾಗ್ಯ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರೋ, ಅಥವಾ ನೀವು ದರೋಡೆ ಭಾಗ್ಯ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರೋ, ಅಥವಾ ಲೂಟಿ ಭಾಗ್ಯ ಕೊಡ್ಲಿಕ್ಕೆ ಹೊರಡ್ತಾ ಇದ್ದೀರೋ? ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನಾರು ಹೇಳಿ. ನಾವು ಬಂದಿರೋದೇ ಲೂಟಿ ಮಾಡ್ಲಿಕ್ಕೋಸ್ಕರ, ದರೋಡೆ ಮಾಡ್ಲಿಕ್ಕೋಸ್ಕರ, ಜನರನ್ನ ಕಿತ್ತು ತಿಂದು